ನೋಡಿ, ಕುಡಿದು ಗಲಾಟೆ ಮಾಡ್ತಾ ಇದ್ದ ತಂದೆಯ ಕೊಲೆ ಪ್ರಕರಣ ಮಾಡಿದಂಥ ಹತ್ಯೆ ಆರೋಪಿಗಳಿಗಾಗಿ ಜೊತೆಗೆ ಮಗ ಹಾಗೂ ಅಳಿಯನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿದ್ದಂಥ ಘಟನೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಮಗ ಸೈಯದ್ ಶಾರುಖ್ ಹಾಗೂ ಅಳಿಯ ಶೈನೀಶ್ ಶಾ ಬಂಧನ ಆಗಿದೆ. ಜುಲೈ 4ರಂದು 48 ವರ್ಷದ ರಫೀಕ್ರನ್ನ ಕೊಲೆ ಮಾಡಲಾಗಿತ್ತು. ಈ ಇಬ್ಬರು ಸೇರ್ಕೊಂಡು ಕೊಲೆ ಮಾಡಿದ್ರು. ರಫೀಕ್ನನ್ನ ಕೊಲೆ ಮಾಡಿ ನೀಲಗಿರಿ ತೋಪ್ನಲ್ಲಿ ಎಸೆದಿದ್ರು. ಬೇಗೂರಿನ ವಿಟ್ಲಸಂದ್ರ ಗ್ರಾಮದ ನೀಲಗಿರಿ ತೋಪ್ನಲ್ಲಿ ಶವವನ್ನು ಎಸೆದಿದ್ರು. ಸ್ಥಳೀಯರಿಂದ ದೂರನ್ನ ಪಡೆದುಕೊಂಡು ತನಿಖೆಯನ್ನ ನಡೆಸಿದ್ರು ಪೊಲೀಸರು. ತನಿಖೆಯನ್ನ ನಡೆಸಿ ಇದೀಗ ಆರೋಪಿಗಳಾದ ಸೈಯದ್ ಶಾರುಖ್, ಶೈನೀಶ್ ಶಾನನ್ನ ಬಂಧಿಸಲಾಗಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ರು ಅಂತ ತಂದೆನೇ ಕೊಲೆ ಮಾಡಿರೋದು, ಸಪೋರ್ಟ್ ಮಾಡಿರೋದು, ಜಾಯಿನ್ ಆಗಿರೋದು ಅಳಿಯ. ಎಂಥೆಂಥ ಮಗ ಅಳಿಯ ಈ ಭೂಮಿ ಮೇಲೆ ಈ ಪ್ರಪಂಚದಲ್ಲಿ ಇರ್ತಾರೆ ನೋಡಿ. ಈ ಮಧ್ಯ ಮುಕ್ತ ವ್ಯಸನ ಕೇಂದ್ರಗಳಿಗೆ ಸೇರಿಸ್ಬೋದಾಗಿತ್ತು, ಬೇರೇನಾದರೂ ಮಾಡಬಹುದಾಗಿತ್ತು. ಆದರೆ ಇವರು ಆಯ್ಕೆ ಮಾಡ್ಕೊಂಡಿದ್ದು ಕೊಲೆ ಮಾಡಿ ಅನಾಥ ಶವವಾಗಿ ಎಲ್ಲೋ ದೂರದಲ್ಲಿ ಎಸ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನಂಗೆ ಮನೆಗೆ ಬಂದಿದ್ರು. ಆದರೆ ಸ್ಥಳೀಯರಿಂದ ಪೊಲೀಸರು ಬಿಡಬೇಕಲ್ಲ, ಮಾಹಿತಿಯನ್ನು ಕಲೆ ಹಾಕಿದ್ರು. ಯಾರಿ ಮಹಾಶಯರು, ಯಾರಿದ್ದಕ್ಕೆ ಕೊಲೆ ಮಾಡಿದಂಥ ಹಿನ್ನೆಲೆ ಏನು ಅಂತ ಕೆದಕ್ತಾ ಗೊತ್ತಾಯಿತು. ಸ್ವಂತ ಮಗ ಹಾಗೂ ಅಳಿಯ ಇಬ್ಬರು ಸೇರಿ ಕೊಲೆ ಮಾಡಿದ್ರು. ಸದ್ಯಕ್ಕೆ ಈಗ ಅಳಿಯ ಹಾಗೂ ಮಗನನ್ನು ಪೊಲೀಸರು ಬಂಧಿಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಇಬ್ಬರನ್ನ ಬಂಧಿಸಲಾಗಿದೆ. ಮಗ ಸೈಯದ್ ಶಾರುಖ್ ಹಾಗೂ ಅಳಿಯ ಶೈನೀಶ್ ಶಾನನ್ನು ಬಂಧಿಸಲಾಗಿದೆ. ಜುಲೈ 4ರಂದು ನಡೆದಿದ್ದಂತಹ ಕೊಲೆ ಪ್ರಕರಣ ಇದು. 48 ವರ್ಷದ ರಫೀಕ್ರನ್ನ ಕೊಲೆ ಮಾಡಿ ಬಿಸಾಕಿದ್ರು. ರಫೀಕ್ರನ್ನ ಕೊಲೆ ಮಾಡಿ ನೀಲಗಿರಿ ತೋಪ್ನಲ್ಲಿ ಎಸ್ದು ಹೋಗಿದ್ರು. ಬೇಗೂರಿನ ವಿಟ್ಲಸಂದ್ರ ಗ್ರಾಮದ ನೀಲಗಿರಿ ತೋಪ್ನಲ್ಲಿ ಬಿಸಾಕ್ ಹೋಗಿದ್ರು. ಸ್ಥಳೀಯರಿಂದ ದೂರನ್ನು ಪಡೆದುಕೊಂಡು ತನಿಖೆಯನ್ನು ನಡೆಸಿದ್ರು ಪೊಲೀಸರು. ಪೊಲೀಸರ ತನಿಖೆಯಲ್ಲಿ ಯಾರು ಆರೋಪಿಗಳು, ಬೇರೆ ಯಾರಾದರೂ ಇರ್ಬೋದಾ ಅಂತ ನೋಡೋದಾದರೆ ಖಂಡಿತ ಇಲ್ಲ. ಆ ವ್ಯಕ್ತಿ ಅಂದರೆ ರಫೀಕ್ರ ಸ್ವಂತ ಮಗ ಹಾಗೂ ಅಳಿಯನೇ ಸೇರಿ ಕೊಲೆ ಮಾಡಿ ಅನಾಥ ಶವವಾಗಿ ಎಸ್ದು ಬಂದಿದ್ರು. ಕಾರಣ ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ರು ಅನ್ನುವಂಥ ಕ್ಷುಲ್ಲಕ ಕಾರಣಕ್ಕೆ. ತಮಿಳುನಾಡು ಮೂಲದ ಸೈಯದ್ ಶಾರುಖ್ ಹಾಗೂ ಶೈನೀಶ್ ಶಾ ಬೊಮ್ಮನಹಳ್ಳಿಯಲ್ಲಿ ವಾಸವಾಗಿರ್ತಾರೆ. ಸ್ಕೂಲ್ ಬಸ್ ಓಡಿಸ್ತಾ ಇರ್ತಾರೆ ಈ ಶೈನೀಶ್ ಶಾನು. ಸಂಜೆ ಆಟೋ ಓಡಿಸ್ತಾ ಇರ್ತಾರೆ. ಶಾರುಖ್ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಕೊಂಡು ಹೆಂಗೋ ಬದುಕ್ತಾ ಇರ್ತಾರೆ. ಕುಡಿತದ ದಾಸನಾಗಿರ್ತಾರೆ ಈ 48 ವರ್ಷದ ರಫೀಕ್. ಅವಾಗವಾಗ ತಮಿಳುನಾಡಿನಿಂದ ಬೆಂಗಳೂರಿಗೆ ಬರ್ತಾ ಇದ್ರು. 4ನೇ ತಾರೀಕು ಕೂಡ ಕುಡಿದು ಬಂದಿರ್ತಾರೆ ರಫೀಕ್. ರೂಮ್ನಲ್ಲಿ ಗಲಾಟೆ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಜಗಳ ಮತ್ತೊಂದು ಮಜಲು ಪಡೆದುಕೊಳ್ಳುತ್ತೆ, ತಾರಕಕ್ಕೇರಿರುತ್ತೆ. ಹಲ್ಲೆ ಮಾಡಿರ್ತಾನೆ ಸೈಯದ್ ಹಾಗೂ ಶಾರುಖ್ ಹಾಗೂ ಶೈನೀಶ್ ಶಾ. ನಂತರ ಶೈನೀಶ್ ಶಾನ ಆಟೋದಾಗ ಕೂರಿಸ್ಕೊಂಡು ಬೇಗೂರಿನ ಕಡೆಗೆ ಹೋಗಿದ್ದಾರೆ. ಹಗ್ಗದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದಾರೆ. ಸಿಂಗಸಂದ್ರ ಕೆರೆಯ ಬಳಿಯ ನೀಲಗಿರಿ ತೋಪ್ನಲ್ಲಿ ಎಸೆದಿರ್ತಾರೆ. ಸದ್ಯ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಹಟ್ಟಿದ್ದಾರೆ ಪೊಲೀಸರು. ನೋಡಿ, ತಮಿಳ್ನಾಡಲ್ಲಿ ಅವ್ರ ಪಾಡ್ಗೆ ಅವ್ರು ಇದ್ದಿದ್ರು ಆಗಿರ್ತಿತ್ತು. ಕುಡ್ಕೊಂಬಂದು ಇವ್ರ ರೂಮಲ್ಲಿ ಬೇರೆ ವಿಸಿಟ್ ಮಾಡಿದ್ದಾರೆ. ಇವ್ರಿಗೂ ಜಗಳ ತಾರಕಕ್ಕೇರಿ ಕೊಲೆ ನಡೆದು ಹೋಗಿದೆ.